ನೋಡಲು ಪೆನ್ನಿನೊಳಗಿನ ಕಡ್ಡಿಯಂತಿರುವ ಬಸವರಾಜ ಮಾಮನಿ ನಮಸ್ಕಾರಗಳು. ಚಪ್ಪಾಳೆ ತೊಟ್ಟೋದ್ರ ಬಗ್ಗೆ ನಮ್ಮ ವೆಂಕಟರಮಣ ಹೆಗಡೆಯವರು, ಡಾಕ್ಟರ್ ವೆಂಕಟರಮಣ ಹೆಗಡೆಯವರು ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಿಮಗೆಲ್ಲ ನಾನೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ನಾನು ಮೊದಲಿಗೆ ನಮಸ್ಕಾರವನ್ನು ಮಾಡಿದಾಗ ಕೆಲವು ಜನ ಕೇಳ್ತೋ ಇಲ್ಲೋ ಅನ್ನೋ ಲೆಕ್ಕಕ್ಕೆ ಚಪ್ಪಾಳೆ ತಟ್ಟಿದ್ರಿ. ಈಗ ಅದೇ ನಮಸ್ಕಾರವನ್ನು ಸ್ವಲ್ಪ ವಿಂಗಡಣೆ ಮಾಡಿ ಹೇಳ್ತೀನಿ ನಿಮಗೆ. ಮುದುಕರಿಗೆ ಅಂತಿಮ ನಮಸ್ಕಾರಗಳು. ಅಂತ ನಾ ಹೇಳೋದಿಲ್ಲ. ಯಾಕೆಂದರೆ ಭಾಳ ಜನ ವಯಸ್ಸಾದವ್ರು ಎದ್ದು ನಿಂತು ಅನ್ಬೋದು, ನಿಮ್ಮ ದೇಹ ಸ್ಥಿತಿ ನೋಡ್ಕೊಂಡ್ರೆ ನಾವ ನಿಮಗೆ ಅಂತಿಮ ನಮಸ್ಕಾರ ಅನ್ನಬೇಕು. ಏನಪ್ಪ ಮಹಾಮನಿ ನಮಗೆ ಅನ್ಲಾಕತ್ತಿರಲ್ಲ ಅಂತಂದು. ನಮ್ಮ ದೇಹ ಸ್ಥಿತಿ ನಂಗೆ ಐತೆ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಇದು ಒಂದು ಒಳ್ಳೆಯ ಆರೋಗ್ಯ ಸೂಚನೆ ಇರುವಂಥ ದೇಹ ಸ್ಥಿತಿನ ಅಂತ ನಾನು ಭಾವಿಸ್ತೇನೆ. ನಾನು ಅತ್ಯಂತ ಹ್ಯಾಂಡ್ಸಮ್ ಆಗಿರುವಂಥ ಕಲಾವಿದ ನಾನು. ಇಬ್ಬರಾಗ ನೋಡೋದ್ರಲ್ಲಿ ಇಬ್ಬರಿದ್ದೀವಿ, ಇಬ್ಬರಲ್ಲಿ ಒಳ್ಳೆಯ ವ್ಯಕ್ತಿ ನಾನು, ಅಷ್ಟೇ ಮತ್ತೇನಿಲ್ಲ. ನನಗೆ ಲೈಟಿನ ಅವಶ್ಯಕತೆ ಇಲ್ಲ ಬಂಧುಗಳೇ, ನಾನು ನಿಮ್ಗೆ ಕಾಣಿಸ್ತೀನಿ ಅಷ್ಟೇ. ಅದಕ್ಕೆ ಪ್ರಾಣೇಶ್ವರ ಕಂಪಲ್ಸರಿ ಲೈಟ್ ಬೇಕಾಗ್ತದೆ. ಆದರೂ ಅವರು ಶೆಕೆ ಜಾಸ್ತಿ ಆಗ್ತಾವ ಲೆಕ್ಕಕ್ಕೆ ಬೇಡ ಅಂತೇಳಿ ಬಿಡಿಸ್ತಾರೆ. ಡಾಕ್ಟರ್ಗಳು ಕೆಲವೊಂದು ಪೇಚಿನ ಪ್ರಸಂಗಗಳಿಗೆ ಸಿಕ್ಕಾಕೊಂತಾರೆ. ಹಿಂದಿಯಲ್ಲಿ ಒಂದು ಶಾಯರಿ ಇದೆ, ಜಿಸ್ ಹಾಸ್ಪಿಟಲ್ ಮೇ ಹಮ್ ಡಾಕ್ಟರ್ ಹೇ, जिस हॉस्पिटल में हम डॉक्टर है वहाँ मेरी बीवी नर्स है. जिस हॉस्पिटल में हम डॉक्टर है वहाँ मेरी बीवी नर्स है. क्या अजीब जुल्म सहना पड़ता है, अपना ही बीवी को सिस्टर कहना पड़ता है. ನನ್ನ ಹೆಂಡ್ತಿ ನಾ ಸಿಸ್ಟರ್ ಅನ್ಕೋಬೇಕಂತೇಳಿ ಕೆಲವೊಂದು ಪೇಚಿನ ಪ್ರಸಂಗಗಳದಾವ ಬಂಧುಗಳೇ. ಈ ಡಾಕ್ಟರ್ಗಳು ನೋಡ್ರಿ ಆರೋಗ್ಯದ ಬಗ್ಗೆ ಭಾಳ ಚೆನ್ನಾಗಿ, ಹಣ್ಣಿನ ಬಗ್ಗೆ ಆಯಿತು ಭಾಳ ಚಂದ ಹೇಳಿದ್ರು. ಕೆಲವೊಂದು ಹೇಳಿದಾಗ ನಮಗೆ ಆ್ಯಕ್ಚುಲಿ ಗಾಬರಿ ಆಯಿತು. ಉಪ್ಪಿಟ್ಟು ತಿನ್ನಬಾರ್ದು, ಸೀರಾ ತಿನ್ನಬಾರ್ದು ಅನ್ನೋ ಲೆಕ್ಕ ಕೇಳಿದ್ರೆ ಮತ್ತೆ ಏನು ತಿನ್ಬೇಕಪ್ಪ ನಾವು ಒಟ್ಟಿಗೆ ನಂಗೆ ಆಗಿಬಿಟ್ಟದು ನಮಗೆ. ಯಾಕಂದ್ರೆ ಔಟ್ ಸೈಡ್ ಬಂದಾಗ ನಾವು ಇಡ್ಲಿ ತಿನ್ನಂಗಿಲ್ಲ, ನನ್ನ ಸ್ವಲ್ಪ ಪಿತ್ತ ಪ್ರಕೃತಿ ಅನ್ನೋ ಲೆಕ್ಕಕ್ಕೆ ಉಪ್ಪಿಟ್ಟು ಸೀರನ ಜಾಸ್ತಿ ತಿಂತೀವಿ. ಈಗ ನೋಡಿ ಅದು ಕೂಡ ಭಯ ಅನಿಸ್ಬಿಟ್ಟಿತ್ತು ನಮಗೆ. ಹಣ್ಣುಗಳು ತಿಂತೀವಿ, ಯಾಕಂತ ನಮ್ಮ ಗಂಗಾವತಿ ಪ್ರಾಣೇಶ್ವರ ಹೇಳಿದಂಗೆ ನಾವು ಪ್ರಯಾಣದಲ್ಲಿ ಜಾಸ್ತಿ ಇರೋದ್ರಿಂದ ಯಾವಾಗ ಊಟ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಂಗಿಲ್ಲ ಬಂಧುಗಳೇ. ನಮ್ಮದು ಬದುಕು ಬಹಳ ಒಂದೊಂದ್ಸಲ ನರಕ ಅಂತ ಅನಿಸ್ತದೆ. 24 ಗಂಟೆಯಲ್ಲಿ ಕನಿಷ್ಠ 18 ತಾಸು ನಾವು ಜರ್ನಿಯಲ್ಲೇ ಇರ್ತೀವಿ ನಾವು ಆಲ್ಮೋಸ್ಟ್ ಆಲ್. ಈ ಕಾರವಾರದಿಂದ ನಾವು ಗುಲ್ಬರ್ಗ ಹೋಗ್ಬೇಕಾಗಿದ್ದು ಕನಿಷ್ಠ 16 ತಾಸು ಜರ್ನಿ ಅದ್ರ. ಈಗ ಇಲ್ಲಿ ನಾನು ನೈಟ್ 10 ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಸುಮಾರು 8-9 ಗಂಟೆಗೆ ಹೋಗ್ತೇನೆ ನಾನು. ಅಂಥ ದೀರ್ಘ ಪ್ರಯಾಣ ನಮ್ಗೆ ಜಾಸ್ತಿ ಕಲಾವಿದರಿಗೆ. ಆದರೂ ನಿಮ್ಮಂಥವ್ರ ಆಶೀರ್ವಾದದಿಂದ ನಾವು ಕಲಾವಿದರು ಜಾಸ್ತಿ ದಿವಸ ಬಾಳ್ತೀವಿ ಅಂತೇಳಿ ನಾನು ಭಾವಿಸಿದ್ದೀನಿ ಬಂಧುಗಳೇ, ನಿಜವಾಗಿ ಹೇಳ್ಬೇಕಂತಂದ್ರೆ. ಡಾಕ್ಟ್ರುಗಳು ಪೇಚಿನ ಪ್ರಸಂಗಗಳು ಎಂಥ ಪ್ರಸಂಗಗಳು ಸಿಕ್ಕಾಕೊಂತಾರೆ ಅಂತ ಹೇಳ್ತೇನೆ ರೀ. ಒಬ್ಬನಿಗೆ ಹಲ್ಲು ಬೇನಾಗಿತ್ತು, ಡಾಕ್ಟ್ರ್ ಹತ್ರ ಬಂದ. ಡಾಕ್ಟ್ರ ನನಗೆ ಹಲ್ಲು ಬೇನಾಗ್ಯದ, ಅಲ್ಲಿ ಬೇನಾಗ್ಯದ, ಮಲ್ಕೋ ಅಂತಂದ್ರು. ಮಲಗಿಸಿದ್ರು. ಸ್ವಲ್ಪ ಬಾಯಿ ಅಗಲ ಮಾಡು, ಆನಂದ್ರು. ಅಂದ. ಇನ್ನೂ ಸ್ವಲ್ಪ ಆನಂದ, ಇನ್ನೂ ಸ್ವಲ್ಪ ಅಂದ, ಇನ್ನೂ ಸ್ವಲ್ಪ ಆನಂದ, ಇನ್ನೂ ಸ್ವಲ್ಪ ಅಂದ, ಇನ್ನೂ ಸ್ವಲ್ಪ ಆನಂದ. ಪೇಷಂಟಿಗೆ ತಲೆ ಕೆಡಿತು. ಡಾಕ್ಟ್ರೇ, ನೀವು ಹಲ್ಲೇನು ಹೊರಗೆ ನಿಂತ್ಕೊಂಡು ತೆಗ್ತೀರ ಒಳಗೆ ಕುಂತ್ಕೊಂಡು ತೆಗ್ತೀರ ಅಂದ. ಕೆಲವೊಂದು ಪ್ರಸಂಗಗಳು ಭಾಳ ಚಂದ ನಡೀತಾವ್ರಿ ಆಸ್ಪತ್ರೆಯಲ್ಲಿ. ಆಸ್ಪತ್ರೆ ಪ್ರಸಂಗ ಹೇಳ್ತೀನಿ ರೀ. ಈ ಡಾಕ್ಟ್ರುಗಳು ಇವು ಏಸ್ಕೊಂಡ್ರೆ ನಡೆಯಂಗಿಲ್ಲ. ಏಸ್ಕೊಂಡ್ರಂದ್ರೆ ಏನಪ್ಪ ಹಿಂಗೆ ಕೇಳ್ತಾರೆ ಮಾಡ್ತಾರೆ ಅಂತಂದ್ರೆ ನಡೆಯಂಗಿಲ್ಲ. ಆ ಡಾಕ್ಟ್ರ್ ಉದ್ಯೋಗ ಭಾಳ ಟಫ್ ಉದ್ಯೋಗ ಅಂತ ನಾನು ಭಾವಿಸ್ತೀನಿ ನಾನು. ಯಾಕಂತಂದರೆ ಡಿಟೇಲಾಗಿ ಕೇಳಬೇಕು. ಪೊಲೀಸರಾಯಿತು ಡಾಕ್ಟ್ರಾಯಿತು ಡಿಟೇಲಾಗಿ ಕೇಳ್ಬೇಕಾಗ್ತದೆ. ಯಾಕೆ ಉದ್ಯೋಗ ಹಂಗೈತಿ ರೀ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಶಾಪುರಕ್ಕೆ, ಈಗ ಜಸ್ಕಾಮ್ ಅಧಿಕಾರಿಯಾಗಿ ಇಲ್ಲಿ ಕಾರವಾರಕ್ಕೆ ಬಂದರು, ಸುಧೀರ್ ಹೆಗಡೆ ಅವರು ಅಂತಂದು. ಆ ಪೊಲೀಸರ ಭಾಷೆನೇ ಒಂದೈತಿ. ಒದ್ದು ಒಳಗಾಗ್ತಿ ನೋಡು, ಏರೋಪ್ಲೇನ್ ಹತ್ತಿ ನೋಡು, ಚಲೋ 4 ಬಿಗಿತಿ ನೋಡು ಮಗನ ಅಂದ್ರೆ ಆ ಭಾಷೆನೇ ಕಡೆಯಕ್ಕದು. ಈ ಡಾಕ್ಟ್ರುಗಳಿಗೂ ಒಂದು ಭಾಷೆ ಐತ್ರಿ. ಏನಾಯಿತು, ಯಾಕಾಯಿತು, ಎಂತಾಯಿತು ಡೀಟೇಲಾಗಿ ಕೇಳ್ತಾರೆ ಅವ್ರು. ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ಆಸ್ಪತ್ರೆ ಬಂತು. ಡಾಕ್ಟ್ರ್ ಕೇಳಿದರು, ಏನಾಗ್ಯದ ಬೇ ಈ ಕೂಸಿಗೆ? ಯಪ್ಪ ಬೇದಿ ಆಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಯಪ್ಪ ತೆಳ್ಳಗಾಗ್ತದೆ. ಹಸಿರು ಐತೇನೋ? ಹೌದಪ್ಪ ಹಸಿರು ಐತಿ. ಒಡಕ್ಕೆ ಐತೇನೋ? ಹೌದಪ್ಪ ಒಡಕ್ಕೆ ಐತಿ. ಆ ತಾಯಿ ಪುಣ್ಯ ರುಚಿ ಹೆಂಗದ ಕೇಳಿಲ್ಲ. ಇಷ್ಟಂದು ಕೂಡಲೇ ಡಾಕ್ಟ್ರ್ ಅಂದ, ನೀ ಏನು ಅದೇನು ತೆಲಿಗೆಚ್ಕೊಳ್ಕೋಬೇಡ್ಬೇ ಅಂತ. ಆ ಮುದುಕಿ ಇನ್ನೂ ಕನ್ಫ್ಯೂಸ್ ಆಯ್ತದು. ಅದ್ಯಾಕೆ ತೆಲಿಗೆಚ್ಕೊಳ್ಕೋಲೇಪ್ಪ, ಅದೇನು ಕೊಬ್ಬರಿ ಎಣ್ಣೆ ಅಂತದು. ನೋಡ್ರಿ ಡಾಕ್ಟರ್ಗಳು ಪ್ರಸಂಗಿವು ಅವ್ರು ಪೇಚಿಗೆ ಸಿಕ್ಕಾಕೊಂತಾರೆ. ಒಂದ್ಸಲ ಒಬ್ಬ ಡಾಕ್ಟ್ರ್ ಹೆಂಡ್ತಿಗೆ ಫೋನ್ ಮಾಡಿದ, ಇವತ್ತು ಊಟಕ್ಕೆ ಅಡಿಗೆ ಏನು ಮಾಡ್ತೀನಿ ನಾನು? ಹೋಳ್ಗೆ ಶೀಕರ್ಣಿ ಮಾಡ್ಲೇನ್ರಿ? ಹೋಳ್ಗೆ ಶೀಕರ್ಣಿ ಏನು ಮಾಡ್ತಿ?
ದಿವಸ ಅದ ತಿಂದಂಗಾಗ್ಯದ 8 ದಿವಸ ಆಯಿತು, ಸ್ವಲ್ಪ ಚೇಂಜ್ ಮಾಡಂತಂದ. ನೀವೇನಂತೀರ ಅದು ಮಾಡ್ತೀನಿ ಅನ್ಲಕ್ಕಿ. ಇಷ್ಟು ಅಂದು ಕೂಡಲೇ ಒಂದ ಹುಗ್ಗಿ ಪಾಯಸ ಮಾಡಂತಂದ. ಆಯ್ತು ಮಾಡ್ತಂದು. ಫೋನ್ ಇಟ್ಟ, ಪೇಷಂಟ್ ಬಂತು. ಏನಾಗ್ಯದಪ್ಪ ನಿನಗೆ? ಸಾಬ್ರ ಬೇದಿ ಆಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಅದಕ್ಕೆ ಈ ಉತ್ತರ ಮಗ ಏನನ್ಬೇಕು, ಸೇಮ್ ಹುಗ್ಗಿ ಪಾಯಸ ಆದಂಗೆ ಆಗ್ತದೆ ಅಂದೇವ. ಸತ್ಯ ಬಂದ ಡಾಕ್ಟರ್. ಹೆಂಡ್ತಿ ಫೋನ್ ಮಾಡಿ ಹೇಳಿದೆ, ಹುಗ್ಗಿ ಪಾಯಸ ಕ್ಯಾನ್ಸಲ್ ಅಂದ. ಆಕಿ ಹೆಂಡ್ತಿ ಮಾಡಿಡ್ತೀನಿ ರೀ, ತೆಳ್ಳಗ ತಿಂದು ಹೋಗಂತ ಆಕಿಗೇನು ಗೊತ್ತ ಪಾಪ ಆಸ್ಪತ್ರೆಗೆ ಏನಾಗ್ಯದ ಅಂತಂದ್ರೆ. ಇವು ನೋಡ್ರಿ ಪೇಚಿನ ಪ್ರಸಂಗಗಳು ಅಂತಾರೆ ಬಂಧುಗಳೇ. ನಾವು ಏನೋ ನಿರೀಕ್ಷೆ ಮಾಡಿರ್ತೀವಿ, ಏನೋ ಆಗ್ತದ. ಈ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ರೀ. ನಕಲಿ ವೈದ್ಯರು ಒಂದು 4-5 ವರ್ಷ ಡಾಕ್ಟರ್ ಹತ್ರ ಪ್ರಾಕ್ಟೀಸ್ ಮಾಡ್ಕೊತಾರೆ, ಅವರೇ ಒಂದು ಆಸ್ಪತ್ರೆ ತೆಗೆದುಬಿಡ್ತಾರೆ ನಮ್ಮ ಕಡೆ. ಈ ನಕಲಿ ವೈದ್ಯರು ಒಂದು ದಿವಸ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದರು. ಹೊಸ ಹಾಸ್ಪಿಟ್ಲ್ ಅಂತೇಳಿ ಓಪನಿಂಗ್ ಮಾಡಿಬಿಟ್ಟ. ಹೊಸ ಹಾಸ್ಪಿಟ್ಲ್ ಅಂತೇಳಿ ನಕಲಿ ವೈದ್ಯ ಓಪನಿಂಗ್ ಮಾಡ್ಯಾನ. ಮಾಡಿ 1 ತಾಸಾಗಿಲ್ಲ, ನಮ್ಮ ಹತ್ರ ಇದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸುಧೀರ್ ಹೆಗಡೆ ಅವರು ಅವನ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡಿ ಅವನು ಅರೆಸ್ಟ್ ಮಾಡಿದರು. ಯಾಕೆ ಸರ್? ಇವನು ನಕಲಿ ವೈದ್ಯ ಅದನ್ನ, ಅದಕ್ಕೆ ನಾನು ಅರೆಸ್ಟ್ ಮಾಡೀನಿ. ಹೌದಾ ಸರ್, ನಕಲಿ ವೈದ್ಯ ಅಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಯಿತು? ಅಲ್ಲಿ ಬೋರ್ಡ್ ನೋಡ್ರಿ ಏನಂತೇಳಿ ಬರ್ಸಿ ನಮಗೆ, ಡಾಕ್ಟರ್ ಶಾಂತಲಿಂಗಪ್ಪ ಚರ್ಮ ರೋಗ ತಜ್ಞ ಅಂತೇಳಿ ಬರ್ಸ್ಯಾನ. ಇಂಗ್ಲೀಷ್ದಾಗ ಏನು ಬರ್ಸ್ಯಾನ ನೋಡ್ರಿ, ಡಾಕ್ಟರ್ ಶಾಂತಲಿಂಗಪ್ಪ ಲೆದರ್ ಸ್ಪೆಷಲಿಸ್ಟ್ ಅಂತ ಬರ್ಸ್ಯಾನ ಮಗ. ಅದು ಗೊತ್ತಾಗಿಲ್ಲ ಪಾಪ, ಅದು ಚರ್ಮ ರೋಗಕ್ಕೆ ಏನಮ್ಮ ಅದು ಗೊತ್ತಾಗಿಲ್ಲ, ಲೆದರ್ ಸ್ಪೆಷಲಿಸ್ಟ್ ಅಂತ ಹಾಕೊಂಡ್ಬಿಟ್ಟಿದ್ದ. 70, 80, 90 ವಯಸ್ಸಿನದವ್ರು 3 ಜನ ಗಂಡಸರು ವಾಕಿಂಗ್ ಹೋಗಿದ್ರು. ಬಹಳ ಕ್ಲಾಸ್ ಹಾಸ್ಯ ಬಂಧುಗಳು, ತಿಳ್ಕೊಂಡು ಹಾಕ್ಬೇಕಿದ್ರು. 70, 80, 90 ವಯಸ್ಸವ್ರು 3 ಜನ ವಾಕಿಂಗ್ ಹೋದಾಗ 70ನೇ ವಯಸ್ಸಿನವ್ರು ಹೇಳಿದರು, ನನಗೆ ಆರೋಗ್ಯ ಸಮಸ್ಯೆ ಭಾಳ ಕಾಡ್ತಾ ಇದೆ. ಯಾಕೆ ಏನಾಗ್ಯದ? ಬೆಳಿಗ್ಗೆ 8 ಗಂಟೆಯಿಂದ ಮರುದಿವಸ 8 ಗಂಟೆ ತನಕ ಭಾಳಷ್ಟು ಪ್ರಯತ್ನ ಮಾಡ್ತೀನಿ, ಮೂತ್ರ ಪಾಸ್ ಆಗ್ತಾಯಿಲ್ಲ, ಬೇದಿ ಪಾಸ್ ಆಗ್ತಾಯಿಲ್ಲ. ಇನ್ನೊಬ್ರು ಅಂದರು, ನಂದು ಹಂಗೈತಿ ಸಮಸ್ಯೆ. ಯಾಕೆ ಏನಾಗ್ಯದ? ಬೆಳಿಗ್ಗೆ 8 ಗಂಟೆಯಿಂದ ಮರುದಿವಸ 9 ಗಂಟೆಯಿಂದ ನಾನು ಪ್ರಯತ್ನ ಮಾಡ್ತೀನಿ, ಮೂತ್ರ ಪಾಸ್ ಆಗ್ತಾಯಿಲ್ಲ, ಬೇದಿ ಪಾಸ್ ಆಗ್ತಾಯಿಲ್ಲ. 90ನೇ ವಯಸ್ಸಿನವ್ರು ಅಂದರು, ನಿಮಗಿಂತ ಸಮಸ್ಯೆ ನಂದು ದೊಡ್ಡದೈತೆ ಅಂದರು. ಯಾಕೆ ಏನಾಗ್ಯದ? ಬೆಳಿಗ್ಗೆ 8 ಗಂಟೆಗೆ ಮೂತ್ರ ಪಾಸ್ ಆಗ್ತದೆ, 9 ಗಂಟೆಗೆ ಬೇದಿ ಪಾಸ್ ಆಗ್ತದೆ. ಇಲ್ಲಿ ಅವನು ಸಮಸ್ಯೆ ಇಲ್ಲ ಅದ. ಈಗ ಐತಿ ಹೇಳ್ತೀನಿ ಕೇಳು. ಬೆಳಿಗ್ಗೆ 8 ಗಂಟೆಗೆ ಮೂತ್ರ ಪಾಸ್ ಆಗ್ತದ, 9 ಗಂಟೆಗೆ ಬೇದಿ ಪಾಸ್ ಆಗ್ತದ, 10 ಗಂಟೆಗೆ ಎಚ್ಚರ ಆಗ್ತಂದ್ರೆ ಅವ್ರು ಎಲ್ಲ ಆಚೆಗೆ ಪುಣ್ಯಾತ್ಮ ಬಂದು ಅದನ್ನ ಸಮಸ್ಯೆ ಒಂದು ನಮ್ಮೂನಿ ವಿಚಿತ್ರ. ಹೆಣ್ಣು ಮಕ್ಕಳ ಮಾತು ಭಾಳ ಭಯಂಕರ ಇರ್ತವ್ರಿ. ಅವ್ರ ಮಾತಿನಲ್ಲಿ ವ್ಯಂಗ್ಯ, ವಿಡಂಬನೆ, ಹಾಸ್ಯ ಕಲಿಬೇಕು ಹೆಣ್ಮಕ್ಳ ಮಾತಿನಿಂದ. ನಾನು ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ಲಾಕತ್ತೀನಿ ಬಾತ್ರೂಮಿಂದ, ನನ್ನ ಮುಂದೆ ಒಮ್ಮೆ ನಾಗರಾವ್ ಪ್ರತ್ಯಕ್ಷ ಆಯ್ತು. ನಾಗರಾವ್ ನೋಡಿದ ತಕ್ಷಣ ನಾನು ಎಂಥ ಧೈರ್ಯಶಾಲಿ ಮನುಷ್ಯ ಆದರೂ ಅನ್ಸ್ತಾನ್ರಿ. ನಾನು ಅಂಜಿ ಮೂಲೆ ಹೋಗಿ ನಿಂತ್ಕೊಂಡೆ. ನನ್ನ ಹೆಂಡತಿ ಬಂದು ನನಗೇನು ಅನ್ಬೇಕು, ಏನು ಹಂಗೆ ಹುಚ್ಚು ನಿಂತಂಗೆ ನಿಂತಿದ್ದಿ, ಹೊರಗಡೆ ಹೋಗಿ ಯಾರಿಗೇನು ಗಂಡಸರ ಕರ್ಕ ಮಾತು ಅನಂತ ಮಾತಂದ್ರೆ ಇದು. ಹೊರಗಡೆ ಹೋಗಿದೆ ಅವನಿಗೇನು ಧೈರ್ಯಶಾಲಿ ಇದ್ದವನು ಕರ್ಕ ಮಾಡ್ಬೇಕು, ಅದಾದ ಬಿಟ್ಟು ಗಂಡಸರ ಕರ್ಕ ಮಾತಂದ್ರೆ ಭಾಳ ವಿಚಿತ್ರ ಇರ್ತದೆ ರೀ. ಕೆಲವೊಂದು ಗಂಡ ಹೆಂಡತಿ ಜೋಡಿಗಳು ಭಾಳ ವಿಚಿತ್ರ ಇರ್ತಾವ. ರಾತ್ರಿ 2 ಗಂಟೆ ಭೂಕಂಪ ಆಗ್ಲಾಕತ್ತಿತ್ತು. ಹೆಂಡತಿ ಗಂಡಗೆ ಬಿಸಿದ್ಲು, ರೀ ಎದ್ದಾಡ್ರಿ ಭೂಕಂಪ ಆಗ್ಲಾಕತ್ತದ, ಮೈ ಮೇಲೆ ಛತ್ತ ಬೀಳ್ತದ ಅನ್ಲು. ಗಂಡ ಅಂದ, ಸುಮ್ಮಕ್ಕ ಇದೇ ನಮ್ಮ ಸ್ವಂತ ಮನೆ ನಂದವ, ಒಳ ಮಕ್ಕಂಡಲ್ಲೇ ಸಾಯ್ತೀನಿ ಎಂಬುದಾರು ಇಲ್ಲ ಮಗನಿಗೆ ಅವನಿಗೆ. ಇನ್ನೂ ಕೆಲವೊಂದು ಗಂಡ ಹೆಂಡತಿಗೆ ನೆನಪಿ ಶಕ್ತಿ ಇರಂಗಿಲ್ಲ, ಭಾಳ ನೆನಪಿ ಶಕ್ತಿ ಕಡಿಮೆ ಇರ್ತದೆ. ಅಂತ ಒಂದು ಜೋಡಿ ನಮ್ಮ ಊರಲ್ಲಿ ಅದ. ಮನೆ ಒಳಗೆ ಕೂತ್ಕೊಂಡು ಚೆಸ್ ಆಟ ಆಡಕತ್ತಾರ. ಚೆಸ್ ಆಟ ಆಡುವಾಗ ಯಾರೋ ಮನೆ ಬಾಗಿಲು ತಟ್ಟಿದಂಗೆ ಆಯ್ತು. ಹೆಂಡ್ತಿ ಗಂಡಗಂದ್ಲು, ಏನಂತೇಳಿ, ರೀ ನನ್ನ ಗಂಡ ಬಂದಂಗೆ ಕಾಣಿಸ್ತಂದು. ಮುಂದೆ ಕುಂತಾನ, ದೇವ್ ಕುಂತಂಗ ಅವ. ಅದು ಗಂಡ ಏನನ್ಬೇಕು, ನಾ ಹಿಂದಿನ ಬಾಗಿಲಿಂದ ಓಡಿ ಹೋಗ್ಲಿ ಅಂದ. ಎಕಡೆ ಇದಾಗ್ತದೆ ನೋಡ್ರಿ ಬಂಧುಗಳೇ. ಯಾವಾಗ ಎಂಥ ಪ್ರಸಂಗಗಳು ಸಿಗ್ತಾವ ಅಂತ ಹೇಳಕ್ಕಾಗಲ್ಲ. ಒಬ್ಬ ಗಂಡ ಏನು ಮಾಡ್ತಿದ್ದ, ಹೆಂಡ್ತಿ ಬಂದ ತಕ್ಷಣ ಚಸ್ಮಾ ಹಾಕೊಂತಿದ್ದ, ಕನ್ನಡಕ ಹಾಕೊಂತಿದ್ದ. ಹೆಂಡ್ತಿ ಬಂದ ತಕ್ಷಣ ಚಸ್ಮಾ ಹಾಕೊಳ್ಳೋ, ಹೆಂಡ್ತಿರ್ಲ ಅದನ್ನೇ ತೆಗೆದ್ಬಿಡ. ಇಷ್ಟು ಚಸ್ಮಾ ಹಾಕೊಂಡು ನೋಡಿ ಹೆಂಡ್ತಿ ಕೇಳಿದ್ಲು, ಅಲ್ರಿ ನಾನು ಬಂದ ತಕ್ಷಣ ಚಸ್ಮಾ ಹಾಕೊಂತಿದ್ದಿ ಯಾಕಂತ ಕೇಳಿದ್ರು. ಅದಕ್ಕೆ ಆ ಮನುಷ್ಯ ಇಷ್ಟು ಕ್ಲಾಸಾಗಿ ಉತ್ತರ ಕೊಡ್ತಾನ್ರಿ. ಡಾಕ್ಟ್ರ್ ಹೇಳ್ಯಾರ ಏನಂತೇಳಿ, ತೆಲಿಬ್ಯಾನಿ ಬಂದೊತ್ನಾಗ ಚಸ್ಮಾ ಹಾಕೊಂತಂದು.